ಹೆಲೋ ಎಲ್ರಿಗೂ ನಮಸ್ಕಾರ. ತುಂಬ ಜನ ಹೆಣ್ಮಕ್ಳು ನನಗೆ ಪರ್ಸ್ನಲ್ DMs ಮಾಡಿ ಕೇಳ್ತಾ ಇದ್ರಿ, ನೀವು ನಿಮ್ಮ ಮಕ್ಕಳಿಗೆ ಬ್ರೆಸ್ಟ್ ಫೀಡಿಂಗ್ನ ಸ್ಟಾಪ್ ಮಾಡಿಬಿಟ್ರಿ, ಹಾಸ್ಪಿಟಲ್ಗೆ ಹೋಗಿ ಏನಾದರೂ ಟ್ರೀಟ್ಮೆಂಟ್ ತೊಗೊಂಡು ಅಥವಾ ಹೋಮ್ ರೆಮಿಡಿ ಮಾಡ್ಕೊಂಡ್ರಾ ಅಂತೆಲ್ಲ ಕೇಳ್ತಾ ಇದ್ರಿ. ಖಂಡಿತ ಇಲ್ಲ, ನಾನು ಯಾವುದೇ ರೀತಿ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಫೀಡಿಂಗ್ನ ಸ್ಟಾಪ್ ಮಾಡಲಿಲ್ಲ. ಮಕ್ಕಳನ್ನ ಬೇರೆ ಊರಿಗೂ ಕೂಡ ಕಳಿಸ್ಲಿಲ್ಲ. ಹೋಮ್ ರೆಮಿಡಿ ಮಾಡಿಕೊಂಡು ಫೀಡಿಂಗ್ನ ಸ್ಟಾಪ್ ಮಾಡಿದೆ. ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಏನಾದರೂ ಬೇವಿನ ಸೊಪ್ಪಿನ ಮರ ಇದ್ದರೆ ಆ ಸೊಪ್ಪನ್ನು ತಂದು ಅರ್ದ್ಬಿಟ್ಟು ನೀವು ಅಪ್ಲೈ ಮಾಡಿ ಫೀಡಿಂಗ್ ಮಾಡಿ, ಇದರಿಂದ ಮಕ್ಕಳು ಫೀಡಿಂಗ್ನ ಸ್ಟಾಪ್ ಮಾಡ್ತಾರೆ. ನನ್ನ ಕೇಸಲ್ಲಿ ಬೇವಿನ ಸೊಪ್ಪು ವರ್ಕ್ ಆಗಲಿಲ್ಲ, ಹಾಗಾಗಿ ನಾನು ಆಲೋವೆರಾನ ಯೂಸ್ ಮಾಡಿ. ಆಲೋವೆರಾದಲ್ಲಿ ಖಂಡಿತ ಮಕ್ಕಳು ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡ್ತಾರೆ. ಯಾಕೆಂದರೆ ಅದ್ರದ್ದು ಸ್ಟ್ರಾಂಗ್ ಓಡರ್ ಮತ್ತು ಟೇಸ್ಟ್ ಇರೋದ್ರಿಂದ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಅಂತ ಟೈಮಲ್ಲಿ ನೀವು ಯಾವಾಗ ಮಕ್ಕಳು ಫೀಡಿಂಗ್ ಕೇಳ್ತಾರೆ ಅವಾಗೆಲ್ಲ ನೀವು ಆಲೋವೆರಾನ ಅಪ್ಲೈ ಮಾಡಿ ಮಕ್ಕಳಿಗೆ ಫೀಡ್ ಮಾಡೋದ್ರಿಂದ ಅವರು ಆ ಟೇಸ್ಟನ್ನು ತಡ್ಕೊಳ್ಳೋದಕ್ಕಾಗ್ದಲೇ ನೆಕ್ಸ್ಟ್ ಫೀಡಿಂಗ್ನ ಸ್ಟಾಪ್ ಮಾಡಿಬಿಡ್ತಾರೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫೀಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ತಾಯಂದಿರು ಅವ್ರನ್ನ ಹೇಗೆಲ್ಲ ಕೇರ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ದಯವಿಟ್ಟು ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ, ಹಾಗೆ ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ. ಥ್ಯಾಂಕ್ ಯು.